ಪಿಎಸ್ಐ ಅಕ್ರಮದ ಪ್ರಮುಖ ಆರೋಪಿ ಆರ್.ಡಿ. ಪಾಟೀಲ್ ಜೈಲಲ್ಲಿ ಫುಲ್ ಕಿರಿಕ್ ಮಾಡ್ತಾ ಇದ್ದಾನೆ. ಪಿಎಸ್ಐ ಅಕ್ರಮದ ಪ್ರಮುಖ ಆರೋಪಿ ಈತ ರಾಂಗ್ ಆಗಿದ್ದಾನೆ. ಜೈಲು ಸಿಬ್ಬಂದಿ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾನೆ ಆರ್.ಡಿ. ಪಾಟೀಲ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಬ್ಯಾರಕ್ ತಪಾಸಣೆಗೆ ಬಂದಿದ್ದಂತ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ ಕೆಳೆದಿದ್ದಾನೆ. ಕಿರಿಕ್ ಮಾಡಿಕೊಂಡಿರುವಂತಹ ಹಿನ್ನೆಲೆ ಪಾಟೀಲ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಜೈಲು ತಪಾಸಣೆಗೆ ಸಿಬ್ಬಂದಿಗಳು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿ ಜೊತೆಗೆ ತಗಾದೆ ತೆಗೆದಿದ್ದಾನೆ ಆರ್.ಡಿ. ಪಾಟೀಲ್. ನನ್ನ ಬ್ಯಾರಕ್ ತಪಾಸಣೆಗೆ ಅನುಮತಿ ಇದೆಯಾ ಅಂತ ಆರ್.ಡಿ. ಪಾಟೀಲ್ ಕೇಳಿದ್ದಾನೆ. ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ, ಅಲ್ಲಿ ಹೋಗಬೇಕು, ತಪಾಸಣೆ ಮಾಡಬೇಕು ಅಂತೇಳಿ. ಅದೇ ಪ್ರಕಾರವಾಗಿ ಈತ ಇದ್ದಂಥ ಬ್ಯಾರಕ್ಗೆ ಬರ್ತಾರೆ. ಅಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಪರ್ಮಿಷನ್ ಇದೆಯಾ ಅಂತ ಈತ ಪ್ರಶ್ನೆ ಮಾಡಿ ಅವ್ರ ಜೊತೆಗೆ ಒಂದು ರೀತಿ ಕಿರಿಕ್ ಮಾಡಿದ್ದಾನೆ. ಇದೇ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ದೂರು ದಾಖಲಾಗಿದೆ. ಜೈಲು ಸಿಬ್ಬಂದಿಯ ಜೊತೆಗೆ ಆರ್.ಡಿ. ಪಾಟೀಲ್ ಪಿಎಸ್ಐ ಅಕ್ರಮದ ಪ್ರಮುಖ ಆರೋಪಿ ಈತ. ಬ್ಯಾರಕ್ ತಪಾಸಣೆ ಮಾಡಬೇಕು ಅಂತೇಳಿ ಸಿಬ್ಬಂದಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆತ ಫುಲ್ ಕಿರಿಕ್ ಮಾಡ್ಕೊಂಡಿದ್ದಾನೆ. ಈಗ ಆತನ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಆರ್.ಡಿ. ಪಾಟೀಲ್ ರಾಂಗ್ ಆಗಿರೋದು ಜೈಲಲ್ಲಿ ಹೇಳಿ ಕೇಳಿ ಮೇಲಾಧಿಕಾರಿಗಳು ಅಲ್ಲಿ ತಪಾಸಣೆ ನಡೆಸೋದಕ್ಕೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿ ತಪಾಸಣೆ ಮಾಡಬೇಕು ಅಂತೇಳಿ ಜೈಲಿನ ಸಿಬ್ಬಂದಿಗಳೇನಿರ್ತಾರೆ, ಎಲ್ಲ ಬ್ಯಾರಕ್ಗೂ ಹೋಗ್ತಾ ಇರ್ತಾರಲ್ಲ, ಅದೇ ರೀತಿ ಈತನ ಬ್ಯಾರಕ್ಕಲ್ಲೂ ಕೂಡ ತಪಾಸಣೆ ಮಾಡೋದಕ್ಕೆ ಬಂದಿರ್ತಾರೆ. ಈ ವೇಳೆ ಈತ ಪರ್ಮಿಷನ್ ಇದೆಯಾ, ಅನುಮತಿ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿ ಕಿರಿಕ್ ಮಾಡ್ಕೊಂಡಿದ್ದಾನೆ.